ಮೂಡ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಹೋರಾಟಕ್ಕಿಳಿದಿವೆ. ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಗಿಳಿದಿವೆ. ಇತ್ತ ಪ್ರತಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಕೂಡ ಜನಾಂದೋಲನ ರೂಪಿಸಿದೆ. ಬಿಡದಿಯಿಂದ ಮೈಸೂರುವರೆಗೆ ಬಿಜೆಪಿ ಜೆಡಿಎಸ್ ಕಾಲದ ಹಗರಣಗಳನ್ನು ಬಿಚ್ಚಿಡುವ ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ರಾಜ್ಯಪಾಲರ ನಡೆಯ ವಿರುದ್ಧವೂ ಕೆಂಡಾಮಂಡಲವಾಗಿದೆ. ಮೂಡ ಹಗರಣದ ವಿರುದ್ಧ ಪ್ರತಿಪಕ್ಷಗಳ ನಡಿಗೆ. ಜೆಡಿಎಸ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ. ಮೂಡ ಹಗರಣದ ಅಕ್ರಮ ಸೈಟ್ ಪಡೆದ ಆರೋಪದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಬೀದಿಗಿಳಿದಿವೆ. ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಆಯೋಜಿಸಿವೆ. ಇಂದಿನಿಂದ ಅದಕ್ಕೆ ಚಾಲನೆಯನ್ನು ಕೊಟ್ಟಿವೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಜನಾಂದೋಲನ ಕಾರ್ಯಕ್ರಮ ಆಯೋಜಿಸಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಕಾಲದ ಹಗರಣಗಳನ್ನು ಜನರ ಮುಂದೆ ಬಿಚ್ಚಿಡುವ ಪ್ರಯತ್ನ ನಡೆಸಿದೆ. ನಿನ್ನೆ ಬಿಡದಿ, ಇಂದು ರಾಮನಗರದಲ್ಲಿ ಡಿಸಿಎಂ ಡಿಕೆಶಿ ದಾಖಲೆ ಸಮೇತ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಜನರನ್ನ ಸೆಳೆಯುವ ಪ್ರಯತ್ನ ನಡೆಸಿದ್ದಾರೆ. ಜೊತೆಗೆ ಅಬ್ರಾಹಂ ಒಬ್ಬ ಬ್ಲಾಕ್ ಮೇಲರ್, ಬಿಜೆಪಿ ಜೆಡಿಎಸ್ ನವರ ಷಡ್ಯಂತ್ರ ಫಲ ನೀಡಲ್ಲ ಎಂದು ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದರು. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆ ಪಕ್ಷಿ ನೋಟ ಅಂತ ಹೇಳಿ ನಮ್ಮ ಬಿಜೆಪಿಯ ಸ್ನೇಹಿತರು ಪ್ರಕಟಣೆ, ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಇದೇ ಮೂಡಾದಲ್ಲಿ ಮಾಡಿರುವಂತ ಎಲ್ಲ ಸೈಟ್ಗಳನ್ನ ಅರ್ಜಿ ಹಾಕಿದ್ದಾರೆ ಅಂತ ಕುಮಾರಣ್ಣನ ಅರ್ಜಿ ಸಮೇತ ಪ್ರಿಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ, ಅವರ ಧರ್ಮಪತ್ನಿ ವಿಚಾರದಲ್ಲಿ, ಅವರ ಸೋದರ ಕೊಟ್ಟಂತ ಅರ್ಶನ ಕುಂಕುಮದ ಜಮೀನು ವಿಚಾರದಲ್ಲಿ ಏನು ಅಕ್ರಮ ಏನಾದ್ರು ನಡೆದಿದ್ಯಾ? ಸರ್ಕಾರಿ ಜಮೀನು ಹೋಗಿದ್ರಾ? ಅಕ್ರಮವಾಗಿ ಮಂಜೂರಾತಿಯನ್ನು ಮಾಡ್ಕೊಂಡಿದ್ರಾ? ಸರ್, ಅಬ್ರಾಮ್ ಒಬ್ಬ ಬ್ಲ್ಯಾಕ್ ಮೇಲರ್. ಅಬ್ರಾಮ್ ಯಾರು? ಬ್ಲ್ಯಾಕ್ ಮೇಲರ್. ಈಗ ಅವ್ರಿಗೆ ಸುಪ್ರೀಂ ಕೋರ್ಟ್ನೊಳಗ ಆತ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ನಾಗ 20 ಲಕ್ಷ ರೂಪಾಯಿ ದಂಡ ಕಟ್ಟಿದ್ರು. ಅವರು ದಂಡ ಹಾಕಿದ ಸುಪ್ರೀಂ ಕೋರ್ಟ್. ನೋಡಿ, ಅದ್ರ ಬಗ್ಗೆ ನಾವು ಇದನ್ನ ಪೂರ್ಣ ವರದಿಯನ್ನ ರಾಜ್ಯಪಾಲರಿಗೆ ಕಳಿಸಿದ್ದೀವಿ, ರಾಜ್ಯಪಾಲರಿಗೆ ಹೇಳಿದ್ದೀವಿ. ರಾಜ್ಯಪಾಲರ ನಡೆಯ ವಿರುದ್ಧ ಕೈ ಕೆಂಡಾಮಂಡಲ. ಅಬ್ರಾಹಂ ಒಬ್ಬ ಬ್ಲಾಕ್ ಮೇಲರ್ ಎಂದ ಬಿಆರ್ ಪಾಟೀಲ್. ಅತ್ತ ಪ್ರತಿಪಕ್ಷಗಳ ಪಾದಯಾತ್ರೆಗೆ ಡಿಕೆಶಿ ನೇತೃತ್ವದಲ್ಲಿ ಜನಾಂದೋಲನ ಕಾರ್ಯಕ್ರಮ ನಡೆದಿದ್ರೆ, ಇತ್ತ ರಾಜ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರು ರಾಜ್ಯಪಾಲರ ನಡೆಯನ್ನ ಖಂಡಿಸಿದರು. ರಾಜ್ಯಪಾಲರನ್ನ ಬಳಸಿಕೊಂಡು ಬಹುಮತದ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಬಿಜೆಪಿ ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದರು. ಇತ್ತ ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದ ಉಗ್ರಪ್ಪ, ನಾವು ಇದರ ವಿರುದ್ಧ ಕಾನೂನು ಹೋರಾಟ ಮಾಡ್ತೇವೆ ಅಂತ ಗುಡುಗಿದ್ದಾರೆ. ಈ ಸರ್ಕಾರವನ್ನ ವಜಾ ಮಾಡಿ ಮತ್ತೆ ತಾವು ಅಧಿಕಾರವನ್ನು ಹಿಡಿಯುವಂಥ ಪ್ರಯತ್ನ, ಹಿಂದೆ 2 ಬಾರಿ ಹಿಂಬಾಗಿಲಿಂದ ಬಂದಿದ್ದಾರೆ, ಈ ಸಲ ಕೂಡ ಹಿಂಬಾಗಿಲಿಂದ ಬರುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಇದು ಕನಸು, ಅದು ತಿರುಕನ ಕನಸು, ಇದು ಸಂಪೂರ್ಣವಾದಂಥ ತಿರುಕನ ಕನಸು, ಅದು ಸಾಧ್ಯವಿಲ್ಲ. ಸಂವಿಧಾನವನ್ನು ಎತ್ತಿಡಿತೇವೆ, ಸಂವಿಧಾನದ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಲಾ ಲೇ ಡೌನ್ ಮಾಡಿದೆಯಲ್ಲ, ಆ ಲಾ ರೀತಿಯಲ್ಲಿ ರಾಜ್ಯಪಾಲರು ನಡ್ಕೋಬೇಕೇ ಹೊರತು ರಾಜಕೀಯ ಒತ್ತಡಗಳಿಗೆ ಸ್ಯಾಂಕ್ಷನ್ ಕೊಡುವಂಥದ್ದು ಅವ್ರಿಗೂ ಶೋಭೆ ತರೋದಿಲ್ಲ. ಸೊ ಅದನ್ನ ಕೊಡೋಕ್ಕೂ ಬರೋದಿಲ್ಲ. ಹಾಗಾಗಿ ಸ್ಯಾಂಕ್ಷನ್ ಪ್ರಶ್ನೆನೂ ಬರೋದಿಲ್ಲ, ರಾಜೀನಾಮೆ ಪ್ರಶ್ನೆನೂ ಬರೋದಿಲ್ಲ ಅಂತ ಹೇಳಿ ಹೇಳಿಕೆ ಬಯಸುತ್ತೆ. ಒಟ್ನಲ್ಲಿ ಅತ್ತ ಬಿಜೆಪಿ ಜೆಡಿಎಸ್ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ಮಾಡ್ತಿದ್ರೆ, ಇತ್ತ ಕಾಂಗ್ರೆಸ್ ಕೂಡ ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದೆ. ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ನಿರಂತರ ಸುದ್ದಿಗೋಷ್ಠಿಗಳ ಮೂಲಕ ಬಿಜೆಪಿ ಜೆಡಿಎಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.